ನಿಮಗೆ ಒಂದು ಲಿಕ್ವಿಡ್ ಗೋಲ್ಡ್ ತೋರಿಸೋಣ ಅಂತ ಬಂದಿದ್ದೀವಿ. ಎಂಡ್ ಟು ಎಂಡ್ ಪ್ರಾಸೆಸ್ ತೋರಿಸ್ತೀವಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಸತ್ಯ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸತ್ಯ, ಯಾವ್ದು ಹೇಳೋದು? ನಿಮಗೆ ಒಂದು ಲಿಕ್ವಿಡ್ ಗೋಲ್ಡ್ ತೋರಿಸೋಣ ಅಂತ ಬಂದಿದ್ದೀವಿ. ಲಿಕ್ವಿಡ್ ಗೋಲ್ಡ್ ಅಂದರೆ ತುಪ್ಪ. ಸೊ ಜಾಗ ಹೆಸರು ಬಂದ್ಬಿಟ್ಟು ಹೆಬ್ಬೈಲ್ ಅಂತ. ಯಾವ ಏರಿಯಾನಲ್ಲಿ ಇದೆ ಸ್ವಾಮಿ? ಕೊಡಿಹಳ್ಳಿ ಮೇನ್ ರೋಡಲ್ಲಿ ಇರೋದು ಇದು. ಸೊ ಒಳಗೆ ಬಂದಿದ ತಕ್ಷಣ ತುಂಬಾ ಖುಷಿ ಆಯಿತು. ಒಳಗಡೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಆ ಟೆಂಪ್ರೇಚರಲ್ಲಿ ಇದೆ. ಸೊ ಒಳಗಡೆ ಹೇಗಿದೆ ಅಂತೆಲ್ಲ ತೋರಿಸ್ಬಿಡೋಣ. ಹೌದು, ಬೆಣ್ಣೆ ತಂದು ನೀಟಾಗಿ ಕಾಯಿಸಿ ಅದನ್ನು ಬಾಟ್ಲಿಂಗ್ ಮಾಡೋ ಅಂಥ ಪ್ರಾಸೆಸ್ ಕಂಪ್ಲೀಟ್ ತೋರಿಸ್ತೀವಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಸೊ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇದೆ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ಹೆಬ್ಬೈಲ್ದು ಗೀ ಮೇಕಿಂಗ್ ಪ್ರಾಸೆಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಂದ ತಕ್ಷಣ ಕ್ಯಾಪು ಮತ್ತು ಮಾಸ್ಕ್ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಪ್ರಿಕಾಷನ್ ಜಾಸ್ತಿ ಇದೆ. ಯಾಕಂತಂದರೆ ತುಪ್ಪ ಮಾಡಬೇಕಂದ್ರೆ ಒಂದೇ ಒಂದು ಕೂದಲು ಬಿದ್ದುಬಿಟ್ರೆ ತುಪ್ಪಕ್ಕೆ ತುಪ್ಪ ಫುಲ್ಲು ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಸೇಫ್ಟಿ ಮೆಜರು. ಟೆಂಪ್ರೇಚರ್ ಅಂತೂ ಒಳಗಡೆ ಸಿಕ್ಕಾಪಟ್ಟೆ ಹಾಟ್ ಆಗಿದೆ ಇದು. ಸೊ ಬನ್ನಿ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಶ್ರೀಕರ್ ಅಂತ. ಸರ್ ಹೆಬ್ಬೈಲು ಇದು ಬಂದ ತಕ್ಷಣ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಇದು ಯಾವ ಥರ ಪ್ರೋಸೆಸ್ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಅಂದರೆ ನಾವು ಬೆಣ್ಣೆನ ಸೆಲೆಕ್ಟೆಡ್ ಗೋಶಾಲೆಯಿಂದ, ನಮ್ಮದೊಂದು ಗೋಶಾಲೆ ಇದೆ, ಮತ್ತು ಸೆಲೆಕ್ಟೆಡ್ ಗೋಶಾಲೆಯಿಂದ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಬೇಕಾದ್ರೂ ಇದು ನಾಟಿ ಹಸುದೋ ಅಲ್ವೋ ಅದೆಲ್ಲ ಟೆಸ್ಟ್ ಮಾಡ್ತೀವಿ. ನಮ್ಮದೊಂದು ಟೀಮ್ ಇದೆ. ಟೆಸ್ಟ್ ಆದ ನಂತರ ಬೆಣ್ಣೆನ ಇಲ್ಲಿ ತೊಗೊಂಬರ್ತೀವಿ. ಇಲ್ಲಿ ತೊಗೊಂಬಂದು ಕಾಯಿಸ್ತೀವಿ. ಅಂದರೆ ಒಂದು ಸರಿ ವಾಶ್ ಮಾಡಿ ಕಾಯಿಸ್ತೀವಿ. ಕಾಯಿಸಿದ ಮೇಲೆ ಫಿಲ್ಟ್ರ್ ಮಾಡ್ತೀವಿ. ಫಿಲ್ಟ್ರ್ ಮಾಡಿ ಮತ್ತು ಇಲ್ಲಿ ಸೆಕೆಂಡ್ ಫಿಲ್ಟ್ರು ಮತ್ತು ಮೇಯ್ನ್ ಫಿಲ್ಟ್ರ್ ಅಂತ 2 ಸಾರಿ ಫಿಲ್ಟ್ರ್ ಮಾಡಿ, ಆಮೇಲೆ ಬಿಸಿ ಬಿಸಿ ಇರುವಾಗಲೇ ಬಾಟ್ಲಿಗೆ ತುಂಬಿಸಿ ಪ್ಯಾಕ್ ಮಾಡಿ ಆಮೇಲೆ ಕಸ್ಟಮರಿಗೆ ಸೇಲ್ ಮಾಡೋದು. ಕಸ್ಟಮರಿಗೆ ಸೇಲ್ ಮಾಡೋದಾದ್ರೂ ಬಿಸಿನೂ ಸೇಲ್ ಮಾಡಲ್ಲ. 3 to 4 days ಡಿಪೆಂಡ್ ಅಪಾನ್ ಕ್ಲೈಮೇಟ್. ಅದೇನಾದರೂ ಸಮ್ಮರ್ ಆಗಿದ್ದರೆ ನಾವು 10 days ಕಸ್ಟಮರಿಗೆ ಕೊಡಲ್ಲ. ಮೆಲ್ಟ್ ಮಾಡಿ 10 days ರೂಮ್ ಟೆಂಪ್ರೇಚರಲ್ಲಿ ಇಟ್ಟು ಆಮೇಲೆ ಕಸ್ಟಮರಿಗೆ ಸೇಲ್ ಮಾಡೋದು. ಅಥವಾ ಅಂದರೆ ಶಾಪ್ಗಳಿಗೆ ಸೇಲ್ ಮಾಡೋದು, ಆನ್ಲೈನಲ್ಲೂ ಸೇಲ್ ಮಾಡ್ತೀವಿ, ಆ ಥರ. ಸರ್ ಈಗ ನೀವು ಹೇಳಿದ್ರಿ ಗೋಶಾಲೆಯಿಂದ ತೊಗೊಂಬರ್ತೀರ ಅಂತ. ಎಲ್ಲೆಲ್ಲಿ ಗೋಶಾಲೆಯಿಂದ ತೊಗೊಂಬರ್ತೀರಾ? ಯಾವ ಕಡೆಯಿಂದ ತೊಗೊಂಬರ್ತೀರಾ ನೀವು ಆ ಬೆಣ್ಣೆನ? ಇದು ಮೈನ್ ಪಾಯಿಂಟ್, ಇದು ಕರೆಕ್ಟ್ ಇದೆ. ನಾವು ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಮತ್ತು ಶಾರ್ಟೇಜ್ ಬಿದ್ದರೆ ಹಾಸನಿಂದ, ಆಮೇಲೆ ಶಿರ್ಸಿಯಿಂದ, ಇನ್ನೂ ಸ್ವಲ್ಪ ಶಾರ್ಟೇಜ್ ಬಿತ್ತು ಅಂದರೆ ಪುಂಗನೂರು ತಳಿಗಳದ್ದು ಬರುತ್ತಲ್ವ, ಚಿತ್ತೂರು, ಅಲ್ಲಿಂದನೂ ಒಂದು ಗೋಶಾಲೆ ಜೊತೆ ಟೈಅಪ್ ಆಗಿದ್ದೀವಿ. ಅಲ್ಲಿಂದೆಲ್ಲ ತಂದು ಮೆಲ್ಟ್ ಮಾಡ್ತೀವಿ. ಯಾವ ಬೆಲ್ಟದ ಬೆಣ್ಣೆ ಚೆನ್ನಾಗಿ ಬರುತ್ತೆ ನಿಮಗೆ? ಸರ್ ಅದು ಶಿವಮೊಗ್ಗ ಡಿಸ್ಟಿಕ್ನ, ಅಂದರೆ ಅದರಲ್ಲೂ 2 ಭಾಗ ಇದೆ. ಮಲೆನಾಡು ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಹಾಗೆ ಈ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಟಲ್ಲಿ ಏನು ನಮ್ಮ ಇದಿದೆಯಲ್ಲ, ಅಂದರೆ ಈ ಕಡೆ ಬೆಲ್ಟು, ಅಂದರೆ ಈಗ ಬೆಂಗಳೂರು ಸೈಡ್, ಅಂದರೆ ಈಗ ಭದ್ರಾವತಿ ಆ ಸೈಡ್ದೆಲ್ಲ, ಅದಕ್ಕೆ ಮಲೆನಾಡಿಗೆ ಕಂಪೇರ್ ಮಾಡಿದ್ರೆ ಒಂಚೂರು ಅಂದರೆ ಕ್ವಾಲಿಟಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದೇ ಬರುತ್ತೆ. ಇಲ್ಲ ಅಂದರೆ ಎಲ್ಲ ಸೇಮೇ. ಯಾಕೆಂದರೆ ನಾಟಿ ಹಸು ಅಂದಮೇಲೆ ಅದು ಹೇಗೆ ಬೆಳೀತದೆ ಅದ್ರ ಮೇಲೆ ಖಂಡಿತವಾಗ್ಲೂ ಅದು ಫ್ರಾಗ್ರೆನ್ಸು, ಗ್ರ್ಯಾನ್ಯುವಲ್ಸು ಎಲ್ಲ ಚೆನ್ನಾಗಿ ಬರೋದು. ಅದೆಲ್ಲ ಅದು ಎಲ್ಲಿ ಯಾವ ವಾತಾವರಣದಲ್ಲಿ ಬೆಳೀತದೆ, ಅದು ಏನು ತಿನ್ನುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಖಂಡಿತ. ಓಕೆ ಸರ್, ಬೆಣ್ಣೆ ತೊಗೊಂಬರ್ತೀರಾ, ಏನು ಸರ್ ಪ್ರೋಸೆಸ್ಸು? ಎಷ್ಟು ಅವರ್ ಇದನ್ನ ಹೀಟ್ ಮಾಡ್ತೀರಾ? ಯಾವ ಟೆಂಪ್ರೇಚರಲ್ಲಿ ಹೀಟ್ ಮಾಡ್ತೀರಾ ಇದನ್ನೆಲ್ಲ ನೀವು? ಸರ್ ಅದೇ ಏನಂದರೆ ನಮ್ಮದು ಮೇಯ್ನ್ ಅದೇನೆ ಮಲ್ನಾಡ್ ಫಾರ್ಮುಲಾ ಅಂತೀವಿ. ಮಲ್ನಾಡ್ ಫಾರ್ಮುಲಾ ಅಂದ ತಕ್ಷಣ ಏನಪ್ಪ ದೊಡ್ಡ ಫಾರ್ಮುಲಾ ತುಪ್ಪದಲ್ಲೆಲ್ಲ ಅಂತ ಕೇಳ್ಬಿಡ್ತಾರೆ. ಸೊ ಅದೇನೆ ಮಲ್ನಾಡ್ ಫಾರ್ಮುಲಾ. ನಾವು 90 ಡಿಗ್ರಿ ಕ್ರಾಸ್ ಹಾಕಿಬಿಡಲ್ಲ. ಕಟ್ಗೆ ಒಲೆಯಲ್ಲೆಲ್ಲ ಕಾಯಿಸ್ತಾ ಇದ್ದವಾಗ 90 ಡಿಗ್ರಿಗಿನ ಒಳಗೆ ಮೆಲ್ಟ್ ಮಾಡ್ತಾ ಇದ್ದೀವಲ್ಲ, ಅದೇ ಥರ ನಾವು ಗ್ಯಾಸ್ ಇಟ್ಕೊಂಡಿದ್ದೀವಿ. ಈಗ ಇಲ್ಲಿ ಕಟ್ಗೆ ಒಲೆ ಯೂಸ್ ಮಾಡೋಕ್ಕಾಗಲ್ಲ. ಸೊ 90 ಡಿಗ್ರಿ ಕ್ರಾಸ್ ಆಗದೆ ಇರೋ ನೋಡಿಕೊಂಡು ನಾವು ಮೆಲ್ಟ್ ಮಾಡ್ತೀವಿ. ಅದನ್ನು ಮೆಲ್ಟ್ ಮಾಡಬೇಕಾದ್ರೆ 5 to 10 hours ಹಿಡಿತದೆ. ಓಕೆ. ಸೊ ಅದಾದ ನಂತರನೇ ತುಪ್ಪ ಅಷ್ಟು ಚೆನ್ನಾಗಿ ಬರೋದು. ಈಗ ಎಷ್ಟು ಅವರ್ ಆಗಿದೆ ಇದು? ಸರ್ ಇದೊಂದು 5 to 6 hours ಆಯಿತು ಆನ್ ಮಾಡಿ. ಇನ್ನು ಎಷ್ಟು ಅವರ್ ಓಡಬೇಕಿದೆ? 3 hours ಆಗ್ಬೋದು. 3 hours. 3 hours ಓಡಬೇಕಂತ ಇನ್ನು. ಸೊ
ಬಂದ ಆಮೇಲೆ ನೋಡೋಣ. ಓಕೆ, ಕಟ್ಟಿರಲಿ, ಬಂದ ಆಮೇಲೆ ನೋಡೋಣ. ಈಗ ಬೆಣ್ಣೆ ತುಪ್ಪ ಆಗೋ ಸ್ಟೇಟಿಗೆ ಬಂದಿದೆ, ಬಟ್ ಯಾವ ಥರ ಆಗ್ತಾ ಇದೆ ಅಂತ ನಾನು ಕೇಳ್ತೀನಿ. ಸರ್, ಯಾವ ಥರ ಒಂದು ಸ್ಟೇಟ್ಗೆ ಬಂದಿದೆ ಈಗ ಬೆಣ್ಣೆ? ಸರ್, ಬೆಣ್ಣೆ ಇವಾಗ ಫೈನಲ್ ಸ್ಟೇಜ್ ತಲುಪ್ತಾ ಇದೆ. ಫೈನಲ್ಲು? ಹೌದು, ಫೈನಲ್ ಅಂದರೆ ಇನ್ನೊಂದು 1 hour ಮೆಲ್ಟ್ ಆದರೆ ಕಂಪ್ಲೀಟ್ ಆಗುತ್ತೆ ಸರ್. ಇನ್ನೂ 1 hour ಆಗುತ್ತಂತೆ ಒಂದು ಪ್ರಾಪರ್ ಇದಕ್ಕೆ ಬಂದಾಗ. ಆ ವಿಳೆದೆಲೆ ಎಲ್ಲ ಯಾವಾಗ ಹಾಕ್ತೀರಾ ಸರ್? ವೀಳ್ಯದೆಲೆ ಇನ್ನೊಂದು 1/4 ಗಂಟೆ ಮೆಲ್ಟ್ ಆದಮೇಲೆ ವೀಳ್ಯದೆಲೆ ಹಾಕ್ತೀವಿ. ಓಕೆ. ಸೊ ವೀಳ್ಯದೆಲೆ ಆಗಿ ಒಂದು ಅರ್ಧ ಗಂಟೆ ಮೆಲ್ಟ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಿ. ಸರ್, ವಿಳೆದೆಲೆ ಎಲ್ಲ ಯಾವಾಗ ಹಾಕ್ತೀರಾ? ಇವಾಗಲೇ ಹಾಕ್ತೀರಾ, ಇನ್ನು ಸ್ವಲ್ಪ ಆದ್ಮೇಲೆ ಹಾಕ್ತೀರಾ? ಇನ್ನೊಂದು ಅರ್ಧ ಗಂಟೆಲಿ ಹಾಕ್ತೀವಿ ಸರ್. ಅರ್ಧ ಗಂಟೆಲಿ ಹಾಕ್ತೀವಿ. ಸರ್, ವಿಳೆದೆಲೆ, ನುಗ್ಗೆ ಸೊಪ್ಪು, ಮೆಂತ್ಯ ಎಲ್ಲ ಮನೆಯಲ್ಲಿ ಹಾಕಿ ಕಾಯಿಸ್ತಾರೆ. ಸೊ ಅದು ಕಾರಣ ಏನು ಸರ್? ಅದು ಏನಕ್ಕೆ ಹಾಕ್ತಾರೆ ಸರ್? ಏನಾಗ್ತಾ ಇತ್ತು ಅಂದ್ರೆ ನೋಡಿ, ಈಗ ಅದ್ರದ್ದು ಮೆಡಿಸಿನಲ್ ಬೆನಿಫಿಟ್ ಎಲ್ಲ ನಾವು ಹೇಳ್ಬೋದು ದೊಡ್ಡದಾಗಿ. ಮೊದಲು ನಮ್ಮ ಅಜ್ಜಿ ಅಂದ್ರು, ನಮ್ಮ ಮನೆಗಳಲ್ಲೆಲ್ಲ ವೀಳ್ಯದೆಲೆ ಹಾಕ್ತಿದ್ರು, ತುಳಸಿ ಹಾಕ್ತಿದ್ರು, ನುಗ್ಗೆ ಸೊಪ್ಪು ಹಾಕ್ತಿದ್ರು, ಆಮೇಲೆ ಅರಿಶಿನ ಎಲೆ ಹಾಕ್ತಿದ್ರು. ಸೊ ಅದೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಅವ್ರಿಗೆ ಅವಾಗ ಗೊತ್ತಿತ್ತೋ ಇಲ್ವೋ. ಇವಾಗ ಏನಂದ್ರೆ ಮಿನರಲ್ಸ್ ಇದೆ ಅದರಲ್ಲಿ, ಆಮೇಲೆ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಮತ್ತೆ ಇನ್ನೊಂದು ಹೌದು, ಮತ್ತೆ ತುಪ್ಪ ಹೆಚ್ಚು ಬಾಳಿಕೆ ಬರುತ್ತೆ. ಇವಾಗ ಒಂದು 6 month ನಾರ್ಮಲ್ ತುಪ್ಪ ಇದ್ರೆ ವೀಳ್ಯದೆಲೆ ಎಲ್ಲ ಹಾಕಿರೋ ತುಪ್ಪ ನಿಮ್ಗೆ ಒಂದು 1 year ಇರ್ಬೋದು. ಸೂಪರ್. ಹಾಗೆ ನೋಡಿ, ನಿಮ್ಗೆ ಇರೋ ಡೌಟ್ ಏನಕ್ಕೆ ಮನೆಗಳಲ್ಲಿ ನುಗ್ಗೆ ಸೊಪ್ಪು, ವಿಳೆದೆಲೆ ಎಲ್ಲ ಹಾಕಿ ಕಾಯಿಸ್ತಾರೆ ಅಂದ್ರೆ ಈ ಆಕ್ಸಿಡೆಂಟ್ ರಿಮೂವ್ ಮಾಡೋಕ್ಕೆ, ಇನ್ನೊಂದು ಅದು ವ್ಯಾಲಿಡಿಟಿ ಜಾಸ್ತಿ ಹೊತ್ತು ಇರೋಕ್ಕೆ ಅಂತಾನೆ ಹಾಕೋದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ ತುಪ್ಪ ಮಾಡೋ ಒಂದು ಪ್ರಾಸೆಸ್ಸು. ಸೊ ಲಿಕ್ವಿಡ್ ಗೋಲ್ಡ್ ಇದು, ಹಿಂಗೆ ನೋಡ್ತಾ ಇರಿ. ನೆಕ್ಸ್ಟ್ ಸೋಮು ಬರ್ತಾರೆ, ನೆಕ್ಸ್ಟ್ ಬಂದು ಸೋಮು ಇನ್ನ ಏನೇನು ಮಾಡ್ತಾರೆ ಇಲ್ಲಿ ಅಂತ ತಿಳಿಸ್ಕೊಡ್ತಾರೆ, ನೋಡ್ತಾ ಇರಿ. ಸರ್, ಏನು ಮಾಡ್ತಾ ಇದ್ರಾ? ಏನು ಮಿಷಿನ್ ಇದು? ಸರ್, ಇದು ಫಿಲ್ಟರ್. ಇದು ಸೆಕೆಂಡ್ ಫಿಲ್ಟರ್. ಸೆಕೆಂಡ್ ಫಿಲ್ಟರ್? ಹೌದು. ಫಸ್ಟ್ ಫಿಲ್ಟರ್ ಅಲ್ಲಿ ಆಗುತ್ತೆ, ಓಕೆ, ಬಟ್ಟೆಯಲ್ಲಿ ಆಗುತ್ತೆ. ಓಕೆ. ಸೆಕೆಂಡ್ ಫಿಲ್ಟರ್ ಇದೇನೆ, ಮೇನ್ ಫಿಲ್ಟರ್ ಕೂಡ ಇದು. ಮೇನ್ ಫಿಲ್ಟ್ರು ಇದೆ? ಹೌದು. ಸೊ ಫೈನಲ್ ಇದ್ರೆ ಫಿಲ್ಟರ್ ಆಗೋದು ಇಷ್ಟೇ. ಇದರಲ್ಲಿ ಫಿಲ್ಟರ್ ಆದಮೇಲೆ ನಾವು ಫಿಲ್ ಮಾಡ್ತೀವಿ. ಆ ಟೆಂಪ್ರೇಚರಲ್ಲಿರೋ ಆ ತುಪ್ಪನ ತೊಗೊಂಬಂದು ಇಲ್ಲಿಗೆ ಹಾಕ್ತೀರಾ ಈಗ? ಹೌದು ಹೌದು. ಸೂಪರ್ ಸರ್. ಇದರಲ್ಲಿ ಫಿಲ್ಟರ್ ಆಗುತ್ತೆ, ಈ ಚಾನಲ್ ಅಲ್ಲಿ ಬರುತ್ತೆ. ಓಕೆ. ಈ ಚಾನಲ್ ಅಲ್ಲಿ ಎಕ್ಸಸ್ ಆಯ್ತು ಅಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಬರೋದಕ್ಕೆ ಅಂತ ಆಪ್ಷನ್, ಸೆಕೆಂಡ್ ಆಪ್ಷನ್ ಇದೆ. ಸೆಕೆಂಡ್ ಅಂಡ್ ಥರ್ಡ್ ಆಪ್ಷನ್. ಆಗ್ಲೇ ಫಿಲ್ಟರ್ ಎಲ್ಲ ಜೋಡಿಸ್ತಾ ಇದ್ರಲ್ಲಿ ನಾನು ನೋಡಿದೆ, ಅದು ಅದೇನ ಫಿಲ್ಟರ್? ಅದು ಹೌದು ಹೌದು ಸರ್. ಇದು ಈ ಫಿಲ್ಟರ್ ಇದೆಯಲ್ಲ, ಇದ್ರ ಒಳಗಡೆ ಸೆಪರೇಟ್ ಲೇಯರ್ ಬೈ ಲೇಯರ್ ಅದೆಲ್ಲ ಕಂಪ್ಲೀಟ್ ಫಿಲ್ಟರ್ ಆಗಿ ಗೋಲ್ಡನ್ ಯೆಲ್ಲೋ ಕಲರ್ ಅಲ್ಲಿ ಈ ಚಾನಲ್ ಅಲ್ಲಿ ಬರುತ್ತೆ ತುಪ್ಪ. ಆವಾಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಅದಾದ ನಂತರನೇ ನಾವು ಹೋಗಿ ಬಾಟ್ಲು ಫಿಲ್ ಮಾಡ್ತೀವಿ. ಬಾಟ್ಲು ಫಿಲ್ ಮಾಡಿ ಒಂದು ರೂಮ್ ಟೆಂಪರೇಚರ್ ಅಲ್ಲಿ ಇಡ್ತೀವಿ. ಈಗ ಕಾಯೋ ಪ್ರೋಸೆಸ್ ಅಲ್ಲೇ ನೋಡ್ಬೋದಾ ನೀವು? ಆ ಕಲರ್ ಎಲ್ಲ ನೋಡ್ಬೋದಲ್ವಾ ನಾವು? ಖಂಡಿತ ಸರ್. ಈಗ ಫೈನಲ್ ಸ್ಟೇಜು, ಇವಾಗ ನೋಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಬನ್ನಿ ತೋರಿಸ್ತೀನಿ, ಬನ್ನಿ. ಸರಿ ಬನ್ನಿ ಸರ್. ಈಗ ಚೇಂಜ್ ಆಗಿದೆಯಾ ಕಲರು? ಗೋಲ್ಡನ್ ಯೆಲ್ಲೋ ಕಲರ್ ಬಂದಿದೆ. ಇದು ಫೈನಲ್ ಸ್ಟೇಜ್ ಸರ್. ಇದು ಇನ್ನೊಂದು 15 to 20 minutes ಅಲ್ಲಿ ಕಂಪ್ಲೀಟ್ ಆಗುತ್ತೆ ನಮ್ಮ ತುಪ್ಪ. ಓಕೆ. ನೋಡಿ, ಈ ತರ ಬರುತ್ತೆ. ಸೂಪರ್ ಸರ್. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ವೀಳ್ಯದೆಲೆ ಹಾಕ್ತೀವಿ. ವೀಳ್ಯದೆಲೆ ಹಾಕಿದ್ರೆ ಇದು ಒಂದು ತುಪ್ಪದ ಏನು ಗುಣ ಅಂದರೆ, ನೀವು ವೀಳ್ಯದೆಲೆ ಹಾಕಿ, ತುಳಸಿ ಹಾಕಿ, ಅಥವಾ ಅರಿಶಿನ ಎಲೆ ಹಾಕಿ ಏನೇ ಹಾಕಿದ್ರು ತನ್ನವನ್ನು ಬಿಡಲ್ಲ. ಓಕೆ. ತುಪ್ಪ. ಹಾಗಾಗಿ ಇದಕ್ಕೆ ಈ ಥರ ವೀಳ್ಯದೆಲೆ ಇರ್ಬೋದು, ತುಳಸಿ ಇರ್ಬೋದು, ಬಿಲ್ಪತ್ರೆ ಇರ್ಬೋದು, ಈ ಥರದನ್ನೆಲ್ಲ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ. ಬೇರೆ ಯಾವುದೋ ಒಂದು ಫುಡ್ ಐಟಮಿಗೆ ಆ್ಯಡ್ ಮಾಡೋಕ್ಕಾಗುತ್ತೆ ಅಂತಲ್ಲ. ಓಕೆ. ತುಪ್ಪಕ್ಕೆ ಮಾತ್ರ ಈ ಥರದ ಬೀಟಲ್ ಲೀವ್ಸು, ಆಮೇಲೆ ತುಳಸಿ, ಬಿಲ್ಪತ್ರೆ ಈ ಥರದನ್ನ ಆ್ಯಡ್ ಮಾಡಿದ್ರು ತನ್ನ ಬಿಟ್ಕೊಡಲ್ಲ ಇದು. ಓ, ಅದೇ ಅದ್ರದ್ದು ಗುಣ? ಹಾಂ ಸರ್, ಅದ್ರ ಗುಣ ಅದು. ಅದರಿಂದನೇ ಏನಾಗಿದೆ ಅಂದರೆ, ನಿಮಗೆ ಮೊದಲು ನಮ್ಮ ತಾತ ಮುತ್ತಾತ ಕಾಲದಿಂದ ಏನು ಮೆಲ್ಟ್ ಮಾಡ್ತಿದ್ರಲ್ಲ, ಅವಾಗೆಲ್ಲನೂ ಈ ಥರದ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ರು. ಓಕೆ. ಸೊ ಅದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಬೀಟಲ್ ಲೀವ್ಸ್ ಅಲ್ಲಿ. ಅದು ತುಪ್ಪದ ಜೊತೆಗೆ ಸೇರಿದವಾಗ ನಮಗೆ ಕಫ, ನೆಗಡಿ, ಶೀತ ಈ ಥರದ್ದೆಲ್ಲ ಆಗದೆ ಇರೋಂಗೂ ನೋಡ್ಕೊಳ್ಳುತ್ತೆ. ಮತ್ತು ಎಲ್ಲರ ಬಾಡಿಗೆ ತುಪ್ಪ ಸೆಟ್ ಆಗುತ್ತೆ ಅವಾಗ ಬೀಟಲ್ ಲೀವ್ಸ್ ಆ್ಯಡ್ ಮಾಡಿದವಾಗ. ಹಾಗಾಗಿ ಮೇಯ್ನ್ ಆಗಿ ಬೀಟಲ್ ಲೀವ್ಸನ್ನು ಆ್ಯಡ್ ಮಾಡ್ತೀವಿ ನಾವು. ಇಲ್ಲೊಂದು ಲೆವೆಲ್ ಫಿಲ್ಟ್ರೇಷನ್ ಆಗುತ್ತಾ? ಇಲ್ಲಿ ಆಗುತ್ತೆ ಸರ್. ಬಟ್ಟೆಯಲ್ಲಿ ಮಾಡ್ತೀವಿ ಫಸ್ಟ್ ಫಿಲ್ಟ್ರೇಷನ್, ಅದು ಓಕೆ. ಸೆಕೆಂಡ್ ಅಂಡ್ ಮೈನು ಅಲ್ಲಾಗುತ್ತೆ. ಓಕೆ. ಸೊ ಅದು ಲಾಸ್ಟ್ ಆಗಿರುತ್ತೆ. ಅದಾದ ನಂತರ ಪ್ಯಾಕಿಂಗ್ ಹೊರಟೋಗುತ್ತೆ. ಓಕೆ ಸರ್. ಸರ್,
ಈಗ ಇದು ನೀವೇನು ಮಾಡ್ತಿದ್ದೀರಾ, ಎಷ್ಟು ಕೆಪಾಸಿಟಿ ಇದು? ಸರ್ ಇದಕ್ಕೆ ಕೆಪಾಸಿಟಿ ಜಾಸ್ತಿ ಇದೆ, ನಾವು 200 kg ಹಾಕಿದ್ದೀವಿ. 200 kg ಬೆಣ್ಣೆ ಹಾಕಿರೋದು? ಹೌದು, ಬೆಣ್ಣೆ ಹಾಕಿದ್ದೀವಿ. ಬೆಣ್ಣೆ 200 kg ಹಾಕಿ ನೀವು 8 ಅವರ್ 9 ಅವರ್ ಚೆನ್ನಾಗಿ ಕುದಿಸಿದಾಗ ತುಪ್ಪ ಎಷ್ಟು kg ಕನ್ವರ್ಟ್ ಆಗುತ್ತೆ ಅದು? 160 kg 150 kg ಬರುತ್ತೆ. 45 kg ನಿಮಗೆ ಎಲ್ಲೋಗುತ್ತೆ ಅದೆಲ್ಲ? ಅದೆಲ್ಲ ಫಿಲ್ಟರ್ ಆಗುತ್ತಲ್ವಾ, ಅದರಲ್ಲಿ ಒಂದಿಷ್ಟು ಗಸಿ ಹೋಗುತ್ತೆ, ಒಂದಿಷ್ಟು ಆವಿಯಾಗಿ ಹೋಗುತ್ತೆ. ಆವಿಯಾಗಿ ಹೋಗುತ್ತೆ. ಸೊ ಡೈಲಿ ಮಾಡ್ತೀರಾ ಸರ್ ಈ ಪ್ರೋಸೆಸ್ ನೀವು? ಡೈಲಿ ಇಲ್ಲ, ಈಗ ವೀಕ್ಲಿ ಟ್ವೈಸ್ ಮಾಡ್ತಾ ಇದೀವಿ. ಓಕೆ. ಸೊ ಮುಂದೆ ಮಾಡೋ ಪ್ಲಾನ್ ಇದೆ. ಓಕೆ. ಇವಾಗ ಏನಂದ್ರೆ ನಾಟಿ ಹಸುಗಳ ಮಿಕ್ಸ್ ಬೆಣ್ಣೆಯಿಂದ ಮಾಡ್ತಾ ಇದೀವಿ. ಅಂದ್ರೆ ಇವಾಗ ದಾರ್ ಪಾರ್ಕರ್ ಇರ್ಬೋದು, ಹಳ್ಳಿಕಾರು, ಆಮೇಲೆ ಮಲ್ನಾಡ್ ಗಿಡ್ಡ, ಈ ತರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಫ್ಯೂಚರ್ ಅಲ್ಲಿ ಸಪ್ರೇಟ್ ಬ್ರೀಡ್ ಮಾಡೋ ಪ್ಲಾನ್ ಇದೆ, ಅವಾಗ ಡೈಲಿ ಬೆಲ್ಟ್ ಆಗ್ಬೇಕಾಗುತ್ತೆ. ಸರ್, ಹೆಬ್ಬೈಲು ಆಸ್ ಎ ಒಂದು ಸಂಸ್ಥೆ ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನನಗೆ ಆಗಲೇ ಹೇಳ್ತಾ ಇದ್ರಿ, ಅದು ನಮ್ಮ ವೀಕ್ಷಕರಿಗೂ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್, ನಮ್ಮ ಹೆಬ್ಬೈಲಿಂದ ಏನು ಪ್ರಾಡಕ್ಟ್ ಸೇಲ್ ಆಗುತ್ತೆ ಅದರಲ್ಲಿ ಬರೋ ಬೆನಿಫಿಟಿನ ಮಾರ್ಜಿನಿನ ಒಂದಿಷ್ಟು ಭಾಗವನ್ನು ಗಂಡು ಕರುಗಳು ಸಾಕೋದಕ್ಕೆ ಮತ್ತೆ ಈ ಗೊಡ್ಡ ಹಸುಗಳು ಅಂದರೆ ಹಾಲು ಕೊಡದೇ ಇರುವಂಥ ಹಸುಗಳು ಸಾಕುವಂಥ ಸಂಸ್ಥೆಗಳಿಗೆ ಕೊಡ್ತಾ ಇದೀವಿ. ಓಕೆ. ಸೊ ನೆಕ್ಸ್ಟ್ ದಿನಗಳಲ್ಲಿ ನಾವು ಅದು ಲೀಗಲ್ ಆಗಿ ಯಾವ ಥರ ಅಂದರೆ ಹಣನೇ ಕೊಡ್ತಾ ಇದ್ದೀವಿ ಅಂತಲ್ಲ, ಮೇವು ಕೊಡ್ತಾ ಇದ್ದೀವಿ, ಕೆಲವೊಬ್ಬರಿಗೆ ಹಣ ಕೊಡ್ತಾ ಇದ್ದೀವಿ. ಈ ಥರ ಆ ಗಂಡು ಕರು ಅಂದರೆ ಕರು ಹಾಕುವಂಥದ್ದು ಹಾಲು ಕೊಡುವಂಥ ಹಸುಗಳನ್ನು ಸಾಕೋದಕ್ಕೆ ಯಾರಾದರೂ ರೆಡಿ ಇರ್ತಾರೆ. ಅಂಥ ಹಾಲುಗಳನ್ನು ಅಂಥದ್ದು ಬೆಣ್ಣೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ನಾವುಗಳು ರೆಡಿ ಇದ್ದೀವಿ. ಆದರೆ ಆ ಮುದಿ ಹಸುನ ಯಾರು ಸಾಕ್ತಾರೆ ಸರ್? ಮತ್ತು ಅದು ಗಂಡು ಕರುನ ಯಾರು ಸಾಕ್ತಾರೆ? ಅವರಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಕಾಮಧೇನು ಮತ್ತು ಕಲ್ಪವೃಕ್ಷ ಮನುಷ್ಯನಿಗೆ ಕೊಡ್ತಾ ಇರ್ತಕ್ಕಂಥ ಸಪೋರ್ಟು, ಅದರಲ್ಲಿ ಯಾವುದೂ ವೇಸ್ಟೇಜೇ ಇಲ್ಲ. ಹಸುವಿಂದ ಯಾವುದೂ ವೇಸ್ಟೇಜ್ ಇಲ್ಲ. ಹಸುವಿಂದ ಬರುವಂಥ ಸೆಗಣಿ ಇರ್ಬೋದು, ಯೂರಿನ್ ಇರ್ಬೋದು, ಹಾಲು ಇರ್ಬೋದು, ಎಲ್ಲನೂ ನಮ್ಮ ಜೀವಕ್ಕೆ ಬೇಕಾಗಿರುವಂಥದ್ದು. ಮತ್ತು ನಿಮ್ಗೆ ಗೊತ್ತಿದೆ ಕಲ್ಪವೃಕ್ಷನೂ ಅಷ್ಟೇ. ಅದೇ ಥರ ಹಸುಗೆ ಅನ್ಯಾಯ ಆಗಬಾರ್ದು. ಸೊ ನಾವೇನು ಅಂದರೆ ಭಾಳ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಕೊಚ್ಕೊಂತ ಇಲ್ಲ, ನಮ್ಮ ಕೈಲಾದಷ್ಟು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಏನು ನಮ್ಮ ಸಂಸ್ಥೆಗೆ ಬರ್ತಾ ಇರೋ ಒಂದು ಅಮೌಂಟನ್ನು ಎಲ್ಲನೂ ಕೊಡ್ತಾನೂ ಇಲ್ಲ, ನಮಗೆ ಬೇಕಾದಷ್ಟು ಇಟ್ಕೊಂಡು ಒಂದಿಷ್ಟು ಪಾರ್ಟನ್ನು ಅಂತ ಗಂಡು ಕರು ಸಾಕುವಂಥವ್ರಿಗೆ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ಸ್. ಈಗ ಆ ಗಸಿನೂ ನೀವು ಯೂಸ್ ಆಗುತ್ತಲ್ವ ಸರ್? ಇದರಿಂದ ಬರುವಂತ ಗಸಿನೂ ಯೂಸ್ ಆಗುತ್ತೆ? ಖಂಡಿತ. ಅದನ್ನ ನಾವು ಯೂಸ್ ಮಾಡ್ಕೋತಾ ಇಲ್ಲ. ಅಂದ್ರೆ ಏನು ನೆಕ್ಸ್ಟ್ ದಿನಗಳಲ್ಲಿ ನಾವು ಚಾಕ್ಲೇಟು ಆ ಥರ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಆದರೆ ಅದನ್ನು ಪರ್ಚೇಸ್ ಮಾಡ್ತಾರೆ, ಇಲ್ಲಿ ಬಂದು ತೊಗೊಂಡೋಗ್ತಾರೆ. ಓಕೆ. ಸೊ ಅವರು ಆ ಥರ ಚಾಕ್ಲೇಟು ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾನು ಯಾಕೆ ಗಸಿ ಬಗ್ಗೆ ಮಾತಾಡಿದೆ ಅಂದರೆ, ಸೊ ಗಸಿನೂ ಯೂಸ್ ಆಗುತ್ತೆ. ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಕಾಮಧೇನುವಿನಲ್ಲಿ ಬರುವಂಥ ಪ್ರಾಡಕ್ಟ್ಸ್ನಲ್ಲಿ ಯಾವುದು ವೇಸ್ಟೇಜ್ ಇರೋದಿಲ್ಲ, ಎಂಡ್ ಟು ಎಂಡ್ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಗಸಿ ಬಗ್ಗೆ ಮಾತಾಡಿದೆ. ಗಸಿ ಯಾವ ಥರ ತೆಗಿತಾರೆ, ಫಿಲ್ಟರ್ ಮಾಡಬೇಕ್ರೆ ಅಂತ ತೋರಿಸ್ತೀವಿ. ಅದು ಯಾವ ಥರ ಔಟ್ಪುಟ್ ಬಂದಿರುತ್ತೆ ಅಂತಲೂ ನಿಮಗೆ ಒಳ್ಳೆ ವಿಜುವಲ್ಸ್ ಹಾಕ್ತೀವಿ, ನೋಡ್ತಾ ಇರ್ತೀವಿ. ಸೊ ನೋಡಿ, ವಿಡಿಯೋದಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಇನ್ನೇನು 15 ನಿಮಿಷ ಇಳಿಸೋ ಟೈಮಲ್ಲಿ ಕರೆಕ್ಟಾ ಸರ್? ಈಗ ಆಗ್ತಾ ಇದ್ದಾರೆ ವಿಡಿಯೋದಲ್ಲಿ. ಹೇಳಿ ಸರ್, ನೀವೇ ಯಾವ ಟೈಮಲ್ಲಿ ವಿಡಿಯೋದಲ್ಲಿ ಹಾಕಬೇಕು ಅಂತ? ಅದೇ ಈಗ ಫೈನಲ್ ಸ್ಟೇಜ್ ಸರ್ ಇದು. ಫೈನಲ್ ಸ್ಟೇಜಲ್ಲಿ ನಾವು ವಿಡಿಯೋದಲ್ಲೇ ಹಾಕ್ತೀವಿ. ವಿಡಿಯೋದಲ್ಲೇ ಹಾಕಿದ ಮೇಲೆ ಒಂದು 15 ಮಿನಿಟ್ಸ್ ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿ ತೆಗೆಯೋದು. ಸೈರನ್ ಬಂತು. ಸೈರನ್ ಬಂತು. ಈಗ ಸೈರನ್ ಬಂದ್ರೆ ಮುಗೀತು ಅಂತ ಅರ್ಥನಾ? ಕಂಪ್ಲೀಟ್ ಆಯ್ತು ಅಂತ. ಓಕೆ. ಈಗ ಇದನ್ನ ಅದಕ್ಕೆ ಫಿಲ್ಟ್ರಿಗೆ ಹಾಕ್ತೀವಿ. ಫಿಲ್ಟರ್. ಓಕೆ ಸರ್. ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಟೆಪ್ಸ್ ಎಲ್ಲ ತೆಗೆದು ಈಗ ಬಿಸಿ 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 ತುಪ್ಪ, 160 ಲೀಟ್ರ್ ಬಿಸಿ ತುಪ್ಪನ ಈಗ ಈ ದೊಡ್ಡ ಒಂದು ಕಂಟೈನರ್ ಟ್ರಾಲಿ ಕಂಟೈನರಲ್ಲಿ ಹಾಕ್ತಿದ್ದಾರೆ. ಒಂದು 140 ಲೀಟರ್ ಹಾಕ್ತಿದ್ದಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ನೀಟಾಗಿ ಅದೇನು ಗಸಿ ಇರುತ್ತೆ ಆ ಗಸಿನೆಲ್ಲ ಫಸ್ಟ್ ರೌಂಡಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಸೀವ್ ಮಾಡ್ತಾರೆ ಈಗ ಇದರಲ್ಲಿ.
ಚಾಕ್ಲೇಟ್ ಥರ ಗಸಿ ನೋಡಿ ಯಾವ ಥರ ಕಟ್ಬಿಟ್ಟಿದೆ ಅಂತ. ಸೊ ಅರ್ಧಕ್ಕೆ ಈಗ ಸ್ಟಾಪ್ ಮಾಡ್ಕೊಂಡಿದ್ದಾರೆ, ಯಾಕಂದರೆ ಆ ಗಸಿ ಸಿಗಾಕೊಂಡು ಆ ತುಪ್ಪ ಹೋಗ್ಲಿಕ್ಕೆ ಬಿಡ್ತಿಲ್ಲ. ನೋಡಿ ಆ ಪ್ರೋಸೆಸ್ ಯಾವ ಥರ ನಿಧಾನಕ್ಕೆ ಮಾಡ್ತಾಯಿದ್ದಾರೆ ಅಂತ. ನಮ್ಮ ಸತ್ಯ ಹೇಳ್ತಿದ್ರು ಲಿಕ್ವಿಡ್ ಗೋಲ್ಡ್ ಅಂತ. ನಿಜವಾಗ್ಲೂ ನನ್ನ ಕಣ್ಣಿಗೆ ಲಿಕ್ವಿಡ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇದೀಗ. ಸೊ ಫೈನಲಿ ತುಪ್ಪನ ಎಲ್ಲ ಇಳಿಸಿ ಕ್ಲೀನಾಗಿ ಗಸಿ ಎಲ್ಲ ಇಳಿಸ್ತಾ ಇದ್ದಾರೆ. ಆ ಕೆಳಗಡೆ ಅದೇನು ಬರುತ್ತೆ ಸರ್, ಏನು ಗಸಿನೇನ ಅದು? ಗಸಿನೇ. ಸೊ ಸುಮಾರು ಒಂದು 15ರಿಂದ 20 kg ನೋಡಿ ನಿಮಗೆ ಎಷ್ಟೆಲ್ಲ ಗಸಿ ಸಿಕ್ಕಿದೆ. 200 kg ಬೆಣ್ಣೆಯಲ್ಲಿ 20 kg ಗಸಿನೇ ಹೋಗ್ಬಿಡ್ತು. ಸೊ ಸೂಪರ್ ಅಲ್ಲ? ನಿಮ್ಮ ಮನೆಯಲ್ಲೂ ತುಪ್ಪ ಕಾಯಿಸಾದ್ಮೇಲೆ ವಿಳೆದೆಲೆ ಈ ಥರ ತುಪ್ಪದಲ್ಲಿ ಫ್ರೈ ಆಗಿರೋದನ್ನ ತಿಂದಿದ್ರೆ ಕಮೆಂಟ್ ಮಾಡಿ. ಇದು ಸೂಪರ್ ಆಗಿರುತ್ತೆ ಟೇಸ್ಟಿಯಾಗಿ. ಸ್ವಲ್ಪ ಬಿಸಿ ಇದ್ದಾಗ ತಿನ್ನೋದು ಕಷ್ಟ, ಇವಾಗ ರಿಯಲ್ ತುಪ್ಪದ ಟೇಸ್ಟ್ ಗೊತ್ತಾಗತ್ತೆ. ಸೂಪರ್ ಗುರು. ಫಸ್ಟ್ ಲೆವೆಲ್ ಫಿಲ್ಟ್ರೇಷನ್ ಆಯಿತು. ಈಗ 2ನೇ ಮಷಿನ್ಗೆ ಸೆಕೆಂಡ್ ಲೆವೆಲ್ ಫಿಲ್ಟ್ರೇಷನ್ಗೆ ಎಲ್ಲ ಆಗ್ತಾ ಇದ್ದಾರೆ. ಸೊ ಇದೊಂದು ಮಿಷಿನರಿ ನೀಟಾಗಿ ಇನ್ನೂ ಪ್ಯೂರಿಫೈ ಮಾಡಿ ತುಪ್ಪನ ಸೊ ಬಾಟ್ಲಿಂಗ್ ಸೆಕ್ಷನ್ ಕಳಿಸ್ತದೆ. ಸೊ ಇಲ್ಲ ನೋಡ್ತಾ ಇರಿ ಯಾವ ಥರ ಒಂದು ಫಿಲ್ಟರ್ ಆಗಿ ಬರುತ್ತೆ ಅಂತ ಸೆಕೆಂಡ್ ಲೆವೆಲ್ ಫಿಲ್ಟ್ರೇಷನ್ನು. ಸೊ ಒಂದು ಮೇಕಿಂಗ್ ಪ್ರಾಸೆಸ್ಸನ್ನೇ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಹೆಬ್ಬೈಲ್ನಲ್ಲಿ ತುಪ್ಪ ಮತ್ತು ಇವರ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಆದಷ್ಟು ಬೇಗ ಆರ್ಡರ್ ಮಾಡಿ. ನಂಬರು, ಬೈಯಿಂಗ್ ಲಿಂಕು ಎಲ್ಲ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಈಗ ಸೆಕೆಂಡ್ ಲೆವೆಲ್ ಫಿಲ್ಟ್ರೇಷನ್ ನಡೀತಾ ಇದೆ. ದಿ ರಿಯಲ್ ಲಿಕ್ವಿಡ್ ಗೋಲ್ಡ್ ಇವಾಗ ಬಂದು ಇಲ್ಲಿ ಕಾಣಿಸುತ್ತೆ. ನೋಡ್ತಾ ಇರಿ ಯಾವ ಥರ ಇರುತ್ತೆ ಅಂತ. ನಾನು ಹೇಳ್ದಂಗೆ ಲಿಕ್ವಿಡ್ ಗೋಲ್ಡ್ ಹೆಂಗೆ ಹರಿದು ಬರ್ತಾ ಇತ್ತು ಸೆಕೆಂಡ್ ಫಿಲ್ಟ್ರೇಷನಲ್ಲಿ ಅಂತ ನೀವು ನೋಡ್ತಾ ಇರ್ತೀರಾ. ಈಗ ಓವರ್ಲ್ಯಾಪ್ನಲ್ಲೂ ಆಗ್ತಾ ಇರ್ತೀನಿ. ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವೊಂದು ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ತುಪ್ಪ ಕಾಯಿಸೋ ರೀತಿ ಸೊ ಮನೆಯಲ್ಲೆಲ್ಲ ನಾವು ಚಿಕ್ಕ ಚಿಕ್ಕ ಕ್ವಾಂಟಿಟಿನಲ್ಲಿ ಕಾಯಿಸಿರೋದು ನೋಡಿದ್ದೀವಿ. ಸೊ ಇದು ಬಲ್ಕಾಗಿ ಮಾಡಿರೋದು ತುಂಬಾ ಖುಷಿ ಕೊಟ್ಟಿದೆ. ಸೊ ನೆಕ್ಸ್ಟ್ ಏನು ಪ್ರಾಸೆಸ್ ಸರ್ ಅಲ್ಲಿ ಸೆಕೆಂಡ್ ಫಿಲ್ಟ್ರೇಷನ್ ಆದಮೇಲೆ ಈಗ ಏನು ಮಾಡ್ತೀರಾ ಇಲ್ಲಿ? ಅಷ್ಟೇ ಬಾಟ್ಲಿಗೆ ಫಿಲ್ ಮಾಡ್ತೀವಿ ಸರ್. ಓಕೆ. ಇದರಲ್ಲಿ ಯಾಕೆ ಹಾಕ್ತೀವಿ ಅಂದರೆ ಇದರಲ್ಲಿ ಹಾಕಿದವಾಗ ನೀವು ಒಂದ್ಸಾರಿ 1 ಲೀಟ್ರ್ ಅಂತ ಸೆಟ್ ಮಾಡಿದ್ರೆ 1 ಲೀಟ್ರೇ ಬರ್ತಾ ಇರುತ್ತೆ. ಒಂದ್ಸಾರಿ 1/2 ಲೀಟ್ರ್ ಅಂತ ಸೆಟ್ ಮಾಡಿದ್ರೆ 1/2 ಲೀಟ್ರೇ ಬರ್ತಾ ಇರುತ್ತೆ. ಓಕೆ. ಸೊ ಬಿಸಿ ಬಿಸಿ ಫಿಲ್ ಮಾಡಬೇಕು. ನಾವೇನು ಮಾಡ್ತೀವಿ ಬೈ ಹ್ಯಾಂಡಲ್ ಮಾಡ್ತಾ ಇದ್ರೆ ಆರೋಗುತ್ತೆ. ಸೊ ಆವಾಗ ಅದಕ್ಕೆ ಮಾಯ್ಶ್ಚರೈಸ್ ಹೋಗಿ ಅದರದ್ದು ಫ್ರಾಗ್ರೆನ್ಸ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಾವೇನು ಮಾಡ್ತೀವಿ ಬೇಗ ಬೇಗ ಆಗಲಿ ಅಂತ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಏನಿಲ್ಲ, ಫಿಲ್ ಆದಮೇಲೆ ನಾವು ತೊಗೊಂಡೋಗಿ ಒಂದು ರೂಮಲ್ಲಿ ಇಡ್ತೀವಿ. ಸೊ 3 to 4 days ಇವಾಗಿನ ಒಂದು ವೆದರಿಗೆ 4 days ಇಟ್ಟರೆ ಸಾಕಾಗುತ್ತೆ. ಸೊ ಸಮ್ಮರಲ್ಲಾದರೆ ನಾವು 10 daysವರೆಗೂ ಇಡೋಂಥ ಒಂದು ಸಾಧ್ಯತೆ ಇದೆ. ಸೊ ಇದ್ರದ್ದು ಡೀಟೇಲ್ಸು ನಮ್ಮ ಸೋಮು ಬಂದು ಯಾವ ಥರ ಬಾಟಲ್ ಫಿಲ್ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತಾರೆ, ನೋಡ್ತಾರೆ. ಸೊ ಸರ್ ಫೈನಲಿ ಈಗ ಬಾಟಲ್ ಹಿಡಿತಾ ಇದ್ದೀರಾ ಈಗ? ಹೌದು ಸರ್. ಎಲ್ಲ ಆಟೋಮೆಟಿಕ್ ಎಲ್ಲ ಸೆಟ್ ಮಾಡಿದ್ದೀರಾ ಇದಕ್ಕೆ. 1 ಲೀಟರ್ಗೆ ಎಷ್ಟು kg ಬರುತ್ತೆ ಸರ್ ಇದು? 904 ಗ್ರಾಮ್ ಬರುತ್ತೆ. 904 ಗ್ರಾಮ್ಗೆ
1000 ml ಬರುತ್ತೆ ಸರ್. 1 ಲೀಟರ್ ಹೌದು, 1000 ml. 1000 ml ಬರುತ್ತೆ. ಇದು ಫಿಲ್ ಆಗಿದೆ. ಎಸ್, ಈ ಥರ ಬಾಟ್ಲನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಹೌದು. ಕ್ಲೀನ್ ಮಾಡಿಕೊಂಡು ಇದು ಫುಡ್ ಗ್ರೇಡ್ ಬಾಟಲ್ ಸರ್. ಯಾವುದಂದ್ರೆ ಅದು ಹೆಂಗೆ ಅಂದ್ರೆ ಹಂಗೆ ಯೂಸ್ ಮಾಡಲ್ಲ. ಫುಡ್ ಗ್ರೇಡ್ ಬಾಟಲ್ಗೆ ಈ ಥರ ಫಿಲ್ ಮಾಡ್ತೀವಿ. ಸರ್ ಈ ತುಪ್ಪನ ಎಷ್ಟು ದಿವಸ ಇಡ್ಬೋದು ಸರ್? ಇಡ್ಬೋದು, 1 year ಇಡ್ಬೋದು. ಹಾಂ. ಏನಾಗ್ತದೆ ಅಂದ್ರೆ ಅವಾಗ ಕ್ಯಾಪ್ ಓಪನ್ ಮಾಡಿ ಒದ್ದೆ ಸ್ಪೂನ್ ಹಾಕೋದು ಆ ಥರ ಎಲ್ಲ ಮಾಡಿದವಾಗ ಬೇಗ ಸ್ವಲ್ಪ ಅದ್ರದ್ದು ಫ್ಲೇವರ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಹಾಗಾಗಿ ನೀವು ಬೇಗ ಬೇಗ ಖಾಲಿ ಮಾಡಿದಷ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಓಕೆ ಓಕೆ, ಸೂಪರ್ ಸರ್. ನೋಡಿ ಗೋಲ್ಡನ್ ಎಲ್ಲೋ ಕಲರ್ ಇದೆ. ಹೌದು, ಅದಕ್ಕೆ ಲಿಕ್ವಿಡ್ ಗೋಲ್ಡ್ ಅಂತ. ಅದಕ್ಕೆ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತಾ ಇರ್ತಾರೆ. ಕರೆಕ್ಟ್ ಮಾತು ಅದು ಅಲ್ವಾ? ಸೊ ಪ್ರತಿಯೊಂದು ತೂಕ ಹಾಕಿ ಪ್ರತಿಯೊಂದು ನೀಟಾಗಿ ಫಿಲ್ ಮಾಡಿ ಈಗ ಪ್ಯಾಕ್ ಮಾಡ್ಬಿಡ್ತೀರಾ ಈಗ? ಖಂಡಿತ ನಾವು ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲಾನು ಮಾಡೋದು. ಹೌದು ಹೌದು ಯಾಕಂದ್ರೆ ಹೌದು ಜನಕ್ಕೆ ಸರ್. ನಾನು ಕನ್ಫ್ಯೂಸ್ ಆಗಬಾರ್ದು. ಎಲ್ಲ ಮಷಿನರಿ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗ ಆಗ್ಬೋದು, ಸಿಕ್ಕಾಪಟ್ಟೆ ನೀಟಾಗಿದೆ ಸರ್. ಇದು ಫುಡ್ ಐಟಮು. ಹೌದು. ಸೊ ನಾವು ನಮ್ಮ ಮನೇಲಿ ಒಂದೇ ಯೂಸ್ ಮಾಡೋದಂತ ಅಲ್ಲ, ಚಿಕ್ಕ ಮಕ್ಳು ಯೂಸ್ ಮಾಡ್ತಾರೆ, ದೇವ್ರಿಗೆ ಯೂಸ್ ಮಾಡ್ತಾರೆ. ಹೌದು. ಸೊ ಹಾಗಾಗಿ ಇದಿಷ್ಟೆಲ್ಲ ಮಾಡಿದ್ರೇನೆ ಜನಕ್ಕೊಂದು ಖುಷಿ ಆಗೋದು ಅಲ್ವಾ, ಮತ್ತೆ ಮತ್ತೆ ನನಗೆ ಕಸ್ಟಮರ್ ಸಿಗೋದು. ಹೌದು. ಸೊ ಆ ಉದ್ದೇಶದಿಂದ ನಾವು ಹೈಜೀನ್ ಫಸ್ಟು, ಕ್ವಾಲಿಟಿ ನೆಕ್ಸ್ಟ್ ಹಾಗೆ ಮಾಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ನೀಟಾಗಿ ನೀವು ಟೂರ್ ಎಲ್ಲ ಚೆನ್ನಾಗಿ ಮಾಡಿ ತೋರಿಸ್ರಿ. ಯಾವ್ಯಾವ ಥರ ತುಪ್ಪನ ಪ್ರೋಸೆಸ್, ಬೆಣ್ಣೆಯಿಂದ ತುಪ್ಪದಿಂದ ಮತ್ತು ಪ್ಯಾಕಿಂಗಿಂದ ಮತ್ತೆ ಹೇಗೆ ಕೊರಿಯರ್ಗೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತೆ ತುಂಬ ಥ್ಯಾಂಕ್ಸ್ ಸರ್. ನಿಮಗೆ ನಾವು ಭಾಳ ಖುಷಿ ಆಯಿತು. ನೀವಾಗೆ ಬಂದು ನಮ್ದೆಲ್ಲ ವಿಡಿಯೋ ಮಾಡಿ ಹಾಕಿರೋದ್ರಿಂದ ನಮ್ಮ ಬಿಸ್ನೆಸ್ ಇಷ್ಟು ಡೆವಲಪ್ ಆಗಿದೆ. ಓಕೆ, ಅದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಯಾಕೆಂದರೆ ನಾವು ಒಂದು ಚಿಕ್ಕ ಹಳ್ಳಿಲಿ ಮೊದಲು ಮಾಡ್ತಾ ಇದ್ದಿದ್ದು, ಹಾಂ, ನಮ್ಮ ಒಂದು ಔಟ್ಲೆಟಿಗೆ ಅಂತ ಮಾಡ್ಕೊತಾ ಇದ್ವಿ. ನಿಮ್ಗಳ ಸಪೋರ್ಟಿಂದ ಇವತ್ತು ವೆಬ್ಸೈಟ್ ಮಾಡಿದ್ದೀವಿ. ವೆಬ್ಸೈಟ್ ಐಡಿನೂ ನೀವು ಹಾಕ್ತೀರಾ ಕೆಳಗಡೆ. ಇನ್ನೊಂದು, ಕಸ್ಟಮರು ನಮ್ಮ ಒಂದು ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸಾಕು, ನಮ್ಮ ಡೀಟೇಲ್ಸ್ ಅಂದರೆ ವೆಬ್ಸೈಟ್ ಇರ್ಬೋದು ಮತ್ತು ಫ್ಯಾಕ್ಟ್ರಿ ಲೊಕೇಶನ್ ಇರ್ಬೋದು ಎಲ್ಲದೂ ಆಟೋಮೆಟಿಕ್ಕಾಗಿ ಹೋಗುತ್ತೆ. ನೀವು ಕಾಲ್ ಮಾಡಬೇಕು ಅಂತ ಇಲ್ಲ, ದಯವಿಟ್ಟು ಹಾಯ್ ಅಂತ ಒಂದು ನಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸಿ, ನಿಮಗೆಲ್ಲ ಡೀಟೇಲ್ಸ್ ನಿಮಗೆ ತಲುಪುತ್ತೆ. ನೀವು ನಮ್ಮ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಐಟಮ್ ಆರ್ಡರ್ ಮಾಡಿದ್ರೆ 3 to 4 ಡೇಸಲ್ಲಿ ನಿಮ್ಮ ಮನೆಗೆ ತಲುಪುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಸತ್ಯ, ನೀನು ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡ್ಬೇಕಾದ್ರೆ ಭಾರಿ ಖುಷಿ ಪಡ್ತಾ ಇದ್ದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದಾ? ಹೌದು, ಧೂಳ್ ಧಮಾಕ ಎಪಿಸೋಡ್ ಇದು. ತುಪ್ಪ ಮಾಡೋಕ್ಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ, ಮತ್ತು ಎಷ್ಟೊಂದು ಪ್ರಾಸೆಸ್ ಇದೆ, ಮತ್ತು ಇವರು ಹೈಜಿನಿಕ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ನಾಟಿ ದೇಸಿ ತುಪ್ಪ ಇದು. ಸೊ ನನಗಂತೂ ಶೂಟಿಂಗ್ನಲ್ಲೇ ಸ್ಯಾಟಿಸ್ಫೈ ಆಗಿದೆ. ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಮಾಡಿರೋದ್ರಲ್ಲಿ ಸಿಕ್ಕಾಪಟ್ಟೆ ಸಮಾಧಾನ ಇದೆ ನಮಗೆ. ಸೊ ನೀನೇ ಹೇಳ್ತೀವಿ ಸರ್. ರೀಚ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ಜಾಸ್ತಿನೇ ಬೇಕು ನಮಗೆ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದು, ಈಗ ತನಕ ಇಂಚು ಒಂದು ಸ್ವಲ್ಪನೂ ಬಿಡ್ದಿರ ನಾವು ಆ ಪ್ರೋಸೆಸ್ನ ಹೇಗಂತ ನಾವು ತೋರಿಸ್ಕೊಟ್ಟಿದ್ದೀವಿ ನಿಮಗೆ. ಸೊ ಇಂಥ ಈ ಜಾಗಕ್ಕೆ ನಿಮ್ಮ ಸಪೋರ್ಟು ಜಾಸ್ತಿ ಬೇಕು ನಿಮಗೆ. ಹೆಬ್ಬೈಲ್ ಅನ್ನೋದು ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರೋಂಥ ಕೆಲಸ ಈ ಒಂದು ಸಂಸ್ಥೆ. ಒಳ್ಳೆ ಬೆಣ್ಣೆ ತಂದು ಅದನ್ನು ತುಪ್ಪ ಮಾಡಿ, ಮತ್ತು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ, ಅರಿಶಿನ, ಜೇನುತುಪ್ಪ ಎಲ್ಲ ಸಿಗುತ್ತೆ. ಬೈಯಿಂಗ್ ಲಿಂಕ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನಂಬರು ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅವ್ರ ವಾಟ್ಸಪ್ ಚಾಟೂ ಇದೆಯಂತೆ. ಸೊ ನೀವು ಅದಕ್ಕೆ ಆಯ್ ಅಂತ ಕಳಿಸಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಂತೀವಿ. ಪರ್ಚೇಸ್ ಮಾಡಿದ್ರೆ, ಟೇಸ್ಟ್ ಮಾಡಿದ್ರೆ ಈ ಒಂದು ಸೂಪರ್ ತುಪ್ಪನ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ ಇನ್ಬಾಕ್ಸ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಾಗಲಿ ಫೇಸ್ಬುಕ್ನಲ್ಲಾಗಲಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ. ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ಈ ಥರ ಜಾಗನ ಜಾಸ್ತಿ ನೀವು ಶೇರ್ ಮಾಡಿದಷ್ಟು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇದು ತುಂಬ ಜನಕ್ಕೆ ಯೂಸ್ ಕೂಡ ಆಗುತ್ತೆ ಇದು. ಹೌದು, ನೀವು ಮಾಡ್ತೀರಿ ನಂಬ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.